ನಿಮಗೆ ಗೊತ್ತಿರೋ ಹಾಗೆ ಈ ಮೂರು ದಿನದ ಹಿಂದೆ ಹೆಬ್ಬ್ಯಾ ಗ್ರಾಮದಲ್ಲಿ ಏನು ನಮ್ಮ ವಿರುದ್ಧವಾಗಿ ನಡೀತು ಅದು ಹೇಳಲಿಕ್ಕೆ ಬರದೇ ಇರೋ ಅಂಥ ವಿಷಯ. ಯಾಕೆಂತಂದರೆ ನನ್ನ 2 ವರ್ಷದ ಮಗನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ. ನನ್ನ ಗಂಡನಿಗೆ ನೀವೇ ನೋಡ್ದಂಗೆ ಹೊಡೆದಿದ್ದಾರೆ, ಅದು ರಕ್ತ ಬ್ಲೀಡ್ ಆಗಂಗೆ ಬಂದಿದೆ. ಒನ್ ಹವರ್ ಸರ್, ಕಂಪ್ಲೀಟ್ 1 ಅವರ್ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮ್ದು ಏನೇ ದ್ವೇಷ ಇರಲಿ, ನಿಮ್ದು ಏನೇ ಪಾಲಿಟಿಕ್ಸ್ ಇರಲಿ, ಫಸ್ಟ್ ಜೀವ ಫಸ್ಟು. ನಾನು ಫಸ್ಟ್ ಏಡ್ ಮಾಡಿಸ್ಕೊಂಡು ಬರ್ತೀನಿ, ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ, ನಾನು ವಾಪಸ್ ಬರ್ತೀನಿ. ಇಲ್ಲೇ ಬಂದು ನಿಂತು ನಾನು ನನ್ನ ಗಂಡ ಇಬ್ಬರೂ ಬಂದು ನಿಂತು ಮಾತಾಡ್ತೀವಿ, ನನಗೆ ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಬೇಡ್ಕೊಂಡಿದ್ದೀನಿ. ನಾನು 1 ಅವರ್ ಹೋಗೋಕ್ಕೆ ಬಿಟ್ಟಿಲ್ಲ. ಸುಮಾರು 200-300 ಜನ ಕುಡ್ದಿರುವಂಥ ಗೂಂಡಾಗಳು, ರಾಜು ಅನ್ನೋ ವ್ಯಕ್ತಿ ಸೇರಿ, ನೀವೇ ವಿಡಿಯೋದಲ್ಲಿ ನೋಡಿದ್ರಿ, ನಾನು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋ ಟೈಮಲ್ಲಿ ಫೋನ್ ಕಿತ್ಕೊಳ್ಳೋದಾಗಿರ್ಬೋದು, ನನ್ನ ಎಳೆದಿದ್ದಿರ್ಬೋದು, ನನ್ನ ನಾದಿನ ಎಳೆದಿದ್ದಿರ್ಬೋದು, ಶರ್ಟ್ ಹರಿದಿದ್ದಿರ್ಬೋದು, ಇದು ಯಾವುದೂ ಅಕ್ಸೆಪ್ಟ್ ಮಾಡದಿರುವಂಥ ವಿಷಯಗಳು. ಅದು ಪಬ್ಲಿಕಲ್ಲಿ ಅಷ್ಟು ಜನರ ಮಧ್ಯ. ಇದು ನನಗೆ ನಿಜ ಇದು ನಾನು ಎಲ್ಲಿ ಬದುಕ್ತಾ ಇದ್ದೀನಿ ಅನ್ನೋದು ನನಗೆ ಕ್ವೆಶ್ಚನ್ ಬರೋ ರೀತಿ ಆಗಿಬಿಟ್ಟಿದೆ. ನಾನು ಯಾವ ದೇಶದಲ್ಲಿ ಬದುಕ್ತಾ ಇದ್ದೀನಿ? ಪಾಲಿಟಿಕ್ಸ್ ಆಗಿರ್ಬೋದು, ನಿಮ್ಮ ದ್ವೇಷ, ನಿಮ್ದು ಏನೇ ಇರಲಿ, ಮೊದಲು ಹೆಣ್ಮಗಳಿಗೆ ಅಲ್ಲಿ ಸೆಕ್ಯೂರಿಟಿ ಸಿಗ್ತಿಲ್ಲ ಅಂತ ಅಂದರೆ ನಾನು ಯಾವ ಭಾಗದ ಇಂಡಿಯಾದಲ್ಲಿ ಬದುಕ್ತಾ ಇದ್ದೀನಿ ಅನ್ನೋ ಭಯ ನನಗೆ ಕ್ರಿಯೇಟ್ ಆಗಿದೆ ಆಲ್ರೆಡಿ.